ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವೊಂದು ವಿಷಯ ನಿಮ್ಮ ಜೊತೆ ಹಂಚ್ಕೋಬೇಕಂತ ಅನ್ಕೊಂಡೀನಿ. ಅದು ಯಾವ ವಿಷಯ ಅಂದ್ರೆ ನಿಮಗೆ ಗೊತ್ತಿರೋದನ್ನ ಲಕ್ಕುಂಡಿ ಒಳಗೆ ಸಿಕ್ಕಿರುವಂಥ ನಿಧಿ ಪ್ರಕರಣದ ಬಗ್ಗೆ. ಈ ಗ್ರಾಮ ಕಲ್ಯಾಣ ಚಾಲುಕ್ಯರು ಹಾಗೂ ರಾಷ್ಟ್ರಕೂಟರು, ಹೊಯ್ಸಳರು, ಕಲಚೂರಿಗಳು ಹಾಗೂ ವಿಜಯನಗರ ಅರಸರ ಆಡಳಿತದೊಳಗಿದ್ದಂಥ ಒಂದು ಐತಿಹಾಸಿಕ ಸ್ಥಳ. ಹೆಂಗೆ ನಮ್ಮ ದೇಗಾಂವ್ಕೆ ಒಂದು ಐತಿಹಾಸಿಕ ಸ್ಥಳ ಅಂಥೇಳಿ ಹೆಸರು ಬಿದ್ದೈತಲ್ಲ, ಹಂಗೆ ಈ ಲಕ್ಕುಂಡಿ ಗ್ರಾಮಕ್ಕೂ ಬಿದ್ದೈತಿ. ಈ ಲಕ್ಕುಂಡಿ ಗ್ರಾಮ ಗದಗ ಜಿಲ್ಲೆಯೊಳಗೈತಿ. ಆ ಹುಡುಗನ ಹೆಸರ ಪ್ರಜ್ವಲ್ ರಿತ್ತಿ ಅಂಥೇಳಿ, ಅವರ ತಾಯಿ ಗಂಗವ್ವ ರಿತ್ತಿ ಅಂಥೇಳಿ. ಇವರು ಮನೆ ಹಾಕಿಸ್ಬೇಕಂಥೇಳಿ ಮನೆ ಅಡಿಪಾಯ ತೆಗಿಬೇಕಾದ್ರೆ ಅವರಿಗೆ ನಿಧಿ ಸಿಗ್ತೈತಿ. ಎಷ್ಟಂದ್ರೆ 460 ಗ್ರಾಮ್, ಅಂದ್ರೆ 46 ತೊಲಿ ಬಂಗಾರ. ಪ್ರಜ್ವಲ್ ರಿತ್ತಿ ಅನ್ನೋ ಹುಡುಗ ಏನು ಮಾಡ್ತಾನಂದ್ರೆ ಅದನ್ನು ತೊಗೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೊಕ್ಕಾನ. ಇದನ್ನು ನೋಡಿದ್ರೆ ನಮಗೆ ಏನು ಅರ್ಥ ಆಕೈತಿ ಅಂದ್ರೆ, ಬೇರೆಯವರ ಸ್ವತ್ತು ನಮಗೆ ಬೇಡ, ಅದು ಪಾಷಾಣದ ಸಮ ಅಂತ ಅವ ತಿಳ್ಕೊಂಡಿರ್ತಾನೆ ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಅವ್ನು ಕೊಟ್ಟಿಂದ ಅವ್ರಿಗೊಂದು ಸರ್ಕಾರದಿಂದ ಒಂದು ಆಘಾತಕಾರ ಘಟನೆಯೂ ಸಂಭವಿಸ್ತೈತೆ. ಅದು ಏನಂತಂದ್ರೆ, ಈ ಜಾಗದೊಳಗೆ ನಿವೇಶನ ಮಾಡೋ ಹಾಗಿಲ್ಲ ಅಂತ ಆ ಟೈಮಲ್ಲಿ ಅವ್ರಿಗೆ ಘೋಷಣೆ ಮಾಡ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಏನು ಅನಿಸ್ತತಿ ಅಂದ್ರೆ, ಈ ಕಡೆ ನಾವು ಜಾಗನೂ ಕಳ್ಕೊಂಡ್ವಿ, ಹೊಳೆ ನಿಧಿನೂ ಕಳ್ಕೊಂಡ್ವಿ ಅಂಥೇಳಿ ಅನಿಸ್ತೈತೆ ಅವ್ರಿಗೆ. ಇದಕ್ಕೆ ಜನ ಖಂಡನೆ ಮಾಡ್ತಾರೆ, ತಮ್ಮ ಆಕ್ರೋಶನ ಹೊರಗೆ ಹಾಕ್ತಾರೆ ಜನ. ಸರ್ಕಾರ ಏನು ಮಾಡ್ತೈತಿ, ಆ ಜನರ ಒಂದು ಆಕ್ರೋಶನ ವ್ಯಕ್ತಪಡಿಸಿದ್ದನ್ನು ನೋಡಿ ತಮ್ಮ ನಿರ್ಣಯನ ಬದಲಾಯಿಸ್ತೈತಿ. ಏನಂತಂದ್ರೆ, ಆ ಜಾಗದೊಳಗೆ ಏನಾದರೂ ಮತ್ತೆ ಸಿಗ್ತೈತನ ಅಂತ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಅವರಿಗೆ ನಿವೇಶನ ಮನೆ ನಿರ್ಮಾಣ ಮಾಡೋದಕ್ಕೆ ಮಾಡಿಕೊಡ್ತೀವಿ ಅಂತ ಕಾನೂನು ಸಚಿವರಾದಂಥ ಎಸ್.ಕೆ. ಪಾಟೀಲ್ ಸರ ಒನ್ ಇಂಡಿಯಾ ಕನ್ನಡದೊಂದಿಗೆ ಮಾತಾಡ್ತಾರೆ. ಆಮೇಲೆ ಇದೇ ಜನವರಿ 26ಕ್ಕೆ ಈ ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ ಸನ್ಮಾನ ಕೂಡ ಇಟ್ಕೊಂಡಾರ. ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೇನು ಕಂಡು ಬರ್ತೈತೆ ಅಂದ್ರೆ, ಆ ಹುಡುಗನ ಆದರ್ಶ ಎದ್ದು ಕಾಣ್ತೈತಿ, ಅವನ ಪ್ರಾಮಾಣಿಕತೆ ಎದ್ದು ಕಾಣ್ತೈತಿ. ನಮಗೆ ಇರಾಕ್ ಇಲ್ದಿದ್ರೂ ಪರವಾಗಿಲ್ಲ, ಪರರ ಸ್ವತ್ತು ನಮಗೆ ಬೇಡ ಅನ್ನೋ ಅವನ ವ್ಯಕ್ತಿತ್ವ ಇದ್ರೊಳಗೆ ಗೊತ್ತಾಗ್ತೈತಿ. ಇದನ್ನು ನಾ ಯಾಕೆ ಹೇಳತ್ತೇನೆ ಅಂದ್ರೆ, ಪರರ ಸ್ವತ್ತು ಪಾಷಾಣಕ್ಕೆ ಸಮ. ಸತ್ಯ ಅನ್ನೋದು ನಮ್ಮನ್ನು ಭಾಳ ಎತ್ತರಕ್ಕೆ ಕರ್ಕೊಂಡು ಹೋಗ್ತೈತಿ, ಹಂಗೆ ಅಸತ್ಯ ಅನ್ನೋದು ನಮ್ಮನ್ನು ಭಾಳ ಪಾತಾಳಕ್ಕೆ ಕರ್ಕೊಂಡು ಹೋಗ್ತೈತಿ. ಸುಳ್ಳು ಅನ್ನೋದು ಬೂದಿ ಮುಚ್ಚಿದ ಕೆಂಡಿದ್ದಂಗೆ, ಬೂದಿ ಹಾರಿದಂಗೆ ಒಳಗಿನ ಕೆಂಡ ನಮ್ಮನ್ನು ಹೆಂಗೆ ಸುಡ್ತೈತಲ್ಲ, ಹಂಗೆ ನಮ್ಮ ಆಲೋಚನೆ ಒಳ್ಳೆವಿದ್ರೆ ಅದರ ದುಪ್ಪಟ್ಟ ಲಾಭ ನಮಗಾಕೈತಿ. ಅದ ನಮ್ಮ ಆಲೋಚನೆಗಳು ಕೆಟ್ಟಿದ್ರೆ ಅದ್ರ 2 ಪಟ್ಟು ನಮಗೆ ಕೆಟ್ಟದ್ದಾಕೈತಿ. ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನೈತೆ ಅಂಥೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿರಿ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿರಿ. ಆಮೇಲೆ ಈ ಪ್ರಕರಣ ಆದಮೇಲೆ ಅನೇಕ ಸಂಶೋಧಕರು, ವಿದ್ಯಾರ್ಥಿಗಳು, ಪ್ರವಾಸಿಗರು ಈ ಲಕ್ಕುಂಡಿ ಗ್ರಾಮಕ್ಕೆ ಭೇಟಿ ನೀಡಾಕತ್ತಾರಂತ ಕೇಳಿ ಬರಾಕತ್ತೈತಿ.